Good morning everyone. Today we are discussing about accounting equation. Before going to the accounting equation, we want to discuss voucher. Voucher is a documentary evidence. It is supporting to the business transaction. It's called bill. Bill na navenanta karitivli documentary evidence for supporting for the business transaction anta karitivli. Main agi nimge previous class alli 4 types of POQ questions na nodidre. 4 types of POQ questions. So one is debit voucher, second one is credit voucher, third one is transactional voucher, fourth one is compound, it means journal voucher. In this class we are discussing about accounting equation. Accounting equations. Accounting equation. In this chapter, we know the main part of it asking for 5 marks question. Sorry, in this POQ matra 5 marks question keltare. Accounting equation ಗೆ ಬಂದಾಗ ನಮಗೆ 6 marks question compulsory. 1 to 6 marks question keltare. ಯಾವ ತರ ನಾವು ಸಾಲ್ವ್ ಮಾಡ್ತೀವಿ ಅಂದ್ರೆ ಫಾರ್ಮುಲಾ ಹಾಕೊಳ್ಳಿ. asset is equal to liability plus capital. Asset is equal to liability plus capital. ನಮಗೆ ಪ್ರಾಬ್ಲಮ್ ಅಲ್ಲಿ ಅಸೆಟ್ ಕೊಟ್ಟಿದ್ದಾರೆ, ಲಯಬಿಲಿಟೀಸ್ ಕೊಟ್ಟಿರ್ತಾರೆ, ಕ್ಯಾಪಿಟಲ್ ಕೊಟ್ಟಿರ್ತಾರೆ. ಅವಾಗ ನಾವು ಈ ಫಾರ್ಮುಲಾ ನಾವು ಬೇಕಾಗಲ್ಲ. ಯಾವಾಗ ನಮಗೆ ಯೂಸ್ ಆಗುತ್ತೆ ಈ ಫಾರ್ಮುಲಾ ಅಂದ್ರೆ ನಮಗೆ ಅಸೆಟ್ ಕೊಟ್ಟಿದ್ದು, ಲಯಬಿಲಿಟೀಸ್ ಕೊಟ್ಟಿದ್ದು, ಕ್ಯಾಪಿಟಲ್ ಕೊಟ್ಟಿಲ್ಲ ಅನ್ನೋ ಪಕ್ಷಕ್ಕೆ ಈ ಫಾರ್ಮುಲಾ ನಮಗೆ ಇಂಪ್ಲಿಮೆಂಟ್ ಆಗುತ್ತೆ. ನಾವು ಅಸೆಟ್ ನ ಯಾವ ತರ ಕಂಡುಹಿಡಿಯಬಹುದು ಅಂದ್ರೆ ಅಸೆಟ್ ಇಸ್ ಈಕ್ವಲ್ ಟು ಲಯಬಿಲಿಟಿ ಪ್ಲಸ್ ಕ್ಯಾಪಿಟಲ್. ನೆಕ್ಸ್ಟ್ ಒನ್ ಫಾರ್ಮುಲಾ ಲಯಬಿಲಿಟಿ ಇಸ್ ಈಕ್ವಲ್ ಟು ಅಸೆಟ್ ಮೈನಸ್ ಕ್ಯಾಪಿಟಲ್. ಅಸೆಟ್ ಇಂದ ನಾವು ಕ್ಯಾಪಿಟಲ್ ನ ಡಿಡಕ್ಟ್ ಮಾಡಿದ್ರೆ ನಮಗೆ ಏನು ಸಿಗುತ್ತೆ? ಲಯಬಿಲಿಟಿ ಸಿಗುತ್ತೆ. ಅದೇ ತರ ಕ್ಯಾಪಿಟಲ್ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಏನ್ ಬರಬೇಕು ಫಾರ್ಮುಲಾ ನೋಡಿ. ಅಸೆಟ್ ಇಸ್ ಈಕ್ವಲ್ ಟು ಲಯಬಿಲಿಟಿ ಪ್ಲಸ್ ಕ್ಯಾಪಿಟಲ್. ಲಯಬಿಲಿಟಿ ಇಸ್ ಈಕ್ವಲ್ ಟು ಅಸೆಟ್ ಮೈನಸ್ ಕ್ಯಾಪಿಟಲ್. ಕ್ಯಾಪಿಟಲ್ ಇಸ್ ಈಕ್ವಲ್ ಟು asset minus liability. Asset is equal to liability plus capital. Capital is equal to liability, asset minus liability. ನಿಮಗೆ ಈ ಪ್ರಾಬ್ಲಮ್ ನಿಮ್ಗೆ ಯಾವ ತರ ಕೇಳ್ತಾರೆ ಅಂದ್ರೆ ಸಿಂಪಲ್ ಆಗಿ ಎಕ್ಸ್ಪ್ಲೈನ್ ಮಾಡಕ್ ಕೇಳ್ತಾರೆ. ಮೇನ್ ಆಗಿ ನಾವು ಒಂದೇ ಫಾರ್ಮುಲಾನ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಹೋಗ್ತೀವಿ. ಅಸೆಟ್ ಇಸ್ ಈಕ್ವಲ್ ಟು ಲಯಬಿಲಿಟಿ ಪ್ಲಸ್ ಕ್ಯಾಪಿಟಲ್. ಲಯಬಿಲಿಟಿ ಇಸ್ ಈಕ್ವಲ್ ಟು ಅಸೆಟ್ ಮೈನಸ್ ಕ್ಯಾಪಿಟಲ್. ಕ್ಯಾಪಿಟಲ್ ಇಸ್ ಈಕ್ವಲ್ ಟು ಅಸೆಟ್ ಲಯಬಿಲಿಟಿ ಪ್ಲಸ್ ಅಸೆಟ್. ಈ ಮೂರು ಫಾರ್ಮುಲಾ ನಮಗೆ ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಯಾವ ತರ ಕ್ವಶನ್ ಕೇಳ್ತಾರೆ ಅಂದ್ರೆ ಫಾರ್ ಎಕ್ಸಾಂಪಲ್ ದೇ ಆರ್ ಗಿವನ್ ಅಸೆಟ್ ಅಂಡ್ ಲಯಬಿಲಿಟಿ, ದೇ ಆರ್ ಆಸ್ಕಿಂಗ್ ಫಾರ್ ಕ್ಯಾಪಿಟಲ್. ದೆನ್ ದೇ ಆರ್ ಗಿವನ್ ಅಸೆಟ್ ಫಾರ್ ಕ್ಯಾಪಿಟಲ್, ದೇ ಆರ್ ಆಸ್ಕಿಂಗ್ ಫಾರ್ ಲಯಬಿಲಿಟಿ. ದೇ ಆರ್ ಗಿವನ್ ಲಯಬಿಲಿಟಿ ಅಂಡ್ ಕ್ಯಾಪಿಟಲ್, ದೇ ಆರ್ ಆಸ್ಕಿಂಗ್ ಫಾರ್ ಅಸೆಟ್. ಈ ಟೈಪ್ ಆಗಿ ನಮಗೆ ಪ್ರಾಬ್ಲಮ್ಸ್ ನ ಕೇಳ್ತಾ ಹೋಗ್ತಾರೆ. ನೆಕ್ಸ್ಟ್ ನಾವು ಫಸ್ಟ್ ಈ ಪ್ರಾಬ್ಲಮ್ ನ ಕ್ಯಾಲ್ಕುಲೇಷನ್ ಮಾಡೋದು ಮುಂಚೆ ನಾವು ಫಸ್ಟ್ ಬೈಫರ್ಗೇಷನ್ ತಿಳ್ಕೊಬೇಕು. ಯಾವ್ದು ಅಸೆಟ್, ಯಾವ್ದು ಲಯಬಿಲಿಟಿ, ಯಾವ್ದು ಎಕ್ಸ್ಪೆನ್ಸಸ್, ಯಾವ್ದು ಇನ್ಕಮ್ ಅಂತ ಹೇಳಿ. ಫಸ್ಟ್ ನಾವು ಆ ಬೈಫರ್ಗೇಷನ್ ನ ತಿಳ್ಕೊಟ್ರೆ ಈಸಿಯಾಗಿ ಪ್ರಾಬ್ಲಮ್ ನ ಸಾಲ್ವ್ ಮಾಡ್ತಾ ಹೋಗ್ಬೋದು. ಇವಾಗ ಬೈಫರ್ಗೇಷನ್ ತಿಳ್ಕೊಳ್ಳೋಣ. ಯಾವ್ದು ಅಸೆಟ್, ಯಾವ್ದು ಲಯಬಿಲಿಟಿ,
ಯಾವ್ದು ಕ್ಯಾಪಿಟಲ್ ಮತ್ತೆ ಯಾವುದು ಇನ್ಕಮ್ ಅಂತ ಹೇಳಿ ಒಂದೊಂದಾಗೆ ತಿಳ್ಕೊಂಡು ಹೋಗೋಣ. ಫಸ್ಟ್ ಒನ್ ಎಕ್ಸ್ಪೆನ್ಸಸ್. ಎಕ್ಸ್ಪೆನ್ಸಸ್ ಯಾವ್ದು ಅಂತ ಹೇಳಿ. ನೆಕ್ಸ್ಟ್ ಅಸೆಟ್, ನೆಕ್ಸ್ಟ್ ಒನ್ ಲಯಬಿಲಿಟಿ, ಕ್ಯಾಪಿಟಲ್ and income. ಇಲ್ಲಿ ಬೈಫರ್ಗೇಷನ್ ಮಾಡೋದು ಯಾವ ತರ ಅಂದ್ರೆ ತುಂಬಾ ಈಸಿ. ಫಸ್ಟ್ ನಾವು ಬೇಸಿಕ್ ಕಾನ್ಸೆಪ್ಟ್ ನ ಅರ್ಥ ಮಾಡ್ಕೋಬೇಕು. ಯಾವ್ದು ಅಸೆಟ್ ಅಂತ ಕನ್ಸಿಡರ್ ಮಾಡ್ತೀವಿ, ಯಾವ್ದನ್ನ ಎಕ್ಸ್ಪೆನ್ಸಸ್ ಅಂತ ಕನ್ಸಿಡರ್ ಮಾಡ್ತೀವಿ, ಮತ್ತೆ ಯಾವ್ದನ್ನ ಇನ್ಕಮ್ ಅಂತ ಕನ್ಸಿಡರ್ ಮಾಡ್ತೀವಿ, ಯಾವ್ದನ್ನ ಕ್ಯಾಪಿಟಲ್ ಅಂತ ಕನ್ಸಿಡರ್ ಮಾಡ್ತೀವಿ. ಕ್ಯಾಪಿಟಲ್, ಇನ್ಕಮ್. ಈಗ ಒಂದೊಂದಾಗಿ ತಿಳ್ಕೊಂತ ಹೋಗೋಣ. ನೆಕ್ಸ್ಟ್ ಯಾವ್ಯಾವ್ದು ಬರುತ್ತೆ ಅದ್ರ ಅಂಡರಲ್ಲಿ ಅಂತ ತಿಳ್ಕೊಂತ ಹೋಗೋಣ. ಫಸ್ಟ್ ಎಕ್ಸ್ಪೆನ್ಸಸ್ ಅಂದ್ರೆ ನಾವು ಬಿಫೋರ್ ಥಿಯರಿಟಿಕಲ್ ಬೇಸ್ಡ್ ಅಕೌಂಟಿಂಗ್ ಅಲ್ಲಿ ಮತ್ತೆ ನಾವು ಬೇಸಿಕ್ ಥಿಂಗ್ಸ್ ಆಫ್ ಅಕೌಂಟಿಂಗ್ ಟರ್ಮ್ಸ್ ಅಲ್ಲಿ ನಾವು ತಿಳ್ಕೊಂಡಿದೀವಿ. ಎಕ್ಸ್ಪೆನ್ಸಸ್ ಅಂದ್ರೆ ನಾವೇನ ಪರ್ಚೇಸ್ ಮಾಡ್ತೀವಿ ಓವರ್ ಆಲ್ ನಾವೇನಾದ್ರೂ ಇನ್ವೆಸ್ಟ್ ಮಾಡ್ಬೇಕಾದ್ರೆ ಅದಕ್ಕೆ ನಮಗೆ ಖರ್ಚಾಗುತ್ತಲ್ಲ ಅಂತ ಅಮೌಂಟ್ ನಾವು ಎಕ್ಸ್ಪೆನ್ಸಸ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ಅಸೆಟ್ ಅಂದ್ರೆ ಅದೊಂದು ಎಕನಾಮಿಕಲ್ ರಿಸೋರ್ಸ್, ಮತ್ತೆ ಲಯಬಿಲಿಟೀಸ್ ಮೀನ್ಸ್ ಲೋನ್, ಕ್ಯಾಪಿಟಲ್ ಇನ್ವೆಸ್ಟೆಡ್ ಬೈ ದ ಓನರ್ಸ್ ಆರ್ ಪ್ರೊಪ್ರೈಟರ್ಸ್. ಇನ್ಕಮ್ ಬಂದ್ಬಿಟ್ಟು ನಾವೇನಾದ್ರೂ ಸೇಲ್ ಮಾಡಿದ್ರೆ ಮತ್ತೆ ಬಿಸ್ನೆಸ್ ರಿಲೇಟೆಡ್ ಆಕ್ಟಿವಿಟೀಸ್ ಅರ್ನಿಂಗ್ ಥಿಂಗ್ಸ್ ನಾವಿಲ್ಲಿ ಇನ್ಕಮ್ ಅಂತ ಹೇಳಿ ಕನ್ಸಿಡರ್ ಮಾಡ್ತಾ ಹೋಗ್ತೀವಿ. ದಿಸ್ ಆರ್ ಆಲ್ ಇಂಪಾರ್ಟೆಂಟ್ ಫಾರ್ ಬೇಸಿಕ್ ಥಿಂಗ್ಸ್. ನಾವು ನೆಕ್ಸ್ಟ್ ಯಾವುದೇ ಪ್ರಾಬ್ಲಮ್ ಮಾಡಕ್ ಹೋದ್ರು ಅಕೌಂಟ್ಸ್ ಅಲ್ಲಿ ಇದು ತುಂಬಾ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಅಕೌಂಟ್ಸ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಅಂತ ಆಗ್ತಾ ಹೋಗುತ್ತೆ. ಫಸ್ಟ್ ಮೇನ್ ಥಿಂಗ್ ನಾನು ಒಂದೊಂದಾಗಿ ಡಿಸ್ಕಷನ್ ಮಾಡ್ತಾ ಹೋಗ್ತೀನಿ. ಯಾವ್ದು ಅಸೆಟ್, ಯಾವ್ದು ಲಯಬಿಲಿಟಿ, ಯಾವ್ದು ಎಕ್ಸ್ಪೆನ್ಸಸ್, ಯಾವ್ದು ಇನ್ಕಮ್ ಅಂತ ಹೇಳಿ ಕ್ಲೀನ್ ಆಗಿ ತಿಳ್ಕೊಳ್ಳಿ. ತುಂಬಾ ಇಂಪಾರ್ಟೆಂಟ್. 5 ಮಾರ್ಕ್ಸ್ ಕೇಳ್ತಾರೆ ಬೈಫರ್ಗೇಷನ್ ಮಾಡಿ ಯಾವ್ದು ಅಸೆಟ್, ಯಾವ್ದು ಲಯಬಿಲಿಟಿ, ಯಾವ್ದು ಇನ್ಕಮ್, ಯಾವ್ದು ಎಕ್ಸ್ಪೆನ್ಸಸ್ ಅಂತ. ಫರ್ನಿಚರ್ ಫಸ್ಟ್ ಥಿಂಗ್. ಫರ್ನಿಚರ್ ನಮಗೆ ಏನಾಗುತ್ತೆ ಅಂತ ಹೇಳಿ, ಈಗ ಫಸ್ಟ್ ಫರ್ನಿಚರ್ ನ ಇನ್ವೆಸ್ಟ್ ಮಾಡಿರೋದು ಯಾರು? ಓನರ್ಸ್. ಯಾಕೆ? ಬಿಸ್ನೆಸ್ ನ ಸ್ಟಾರ್ಟ್ ಮಾಡೋಕ್ಕೋಸ್ಕರ ಫರ್ನಿಚರ್ ನ ಇನ್ವೆಸ್ಟ್ ಮಾಡಿರ್ತಾನೆ. ಆ ಇನ್ವೆಸ್ಟ್ಮೆಂಟ್ ಏನಾಗುತ್ತೆ ಬಿಸ್ನೆಸ್ ಗೆ? ಎಕ್ಸ್ಪೆನ್ಸಸ್ ಆಗುತ್ತಾ, ಲಯಬಿಲಿಟಿ ಆಗುತ್ತಾ, ಕ್ಯಾಪಿಟಲ್ ಆಗುತ್ತಾ, ಇನ್ಕಮ್ ಆಗುತ್ತಾ, ಎಕ್ಸ್ಪೆನ್ಸಸ್ ಆಗುತ್ತಾ? ಮೋಸ್ಟ್ ಇಂಪಾರ್ಟೆಂಟ್ ನಾವು ಯಾವ್ದನ್ನ ಅಸೆಟ್ ಅಂತ ಕರಿತೀವಿ ಅಂದ್ರೆ ಫಿಕ್ಸ್ಡ್ ಥಿಂಗ್ ಈಸಿಲಿ ಕನ್ವರ್ಟಬಲ್ ಇಂಟು ದಿ ಕ್ಯಾಶ್. ಅದನ್ನ ನಾವೇನಂತ ಕರಿತೀವಿ? ಅಸೆಟ್ ಅಂತ ಕರಿತೀವಿ. ಫರ್ನಿಚರ್ ಎಲ್ಲಿ ಬರುತ್ತೆ? ಇದು ಹೆಡ್ ಆಫ್ ಅಸೆಟ್. ಫರ್ನಿಚರ್ ನಮಗಿಲ್ಲಿ ಅಸೆಟ್ ಆಗುತ್ತೆ. ಗೊತ್ತಾಯ್ತು ಅನ್ಕೊಂತೀನಿ. ಅಸೆಟ್. ನೆಕ್ಸ್ಟ್ ಸ್ಯಾಲರಿ. ಸ್ಯಾಲರಿ ಏನ್ ಮಾಡುದು? ಕಂಪನಿ ಅವರು ಪೇ ಮಾಡ್ತಾರೆ, ಕರೆಕ್ಟಾ? ಕಂಪನಿ ಫಾರ್ ಎಕ್ಸಾಂಪಲ್ ವಿ ಆರ್ ರನ್ನಿಂಗ್ ಒನ್ ಆಟೋಮೊಬೈಲ್ ಕಂಪನಿ. ಇನ್ ದಟ್ ವಿ ವಾಂಟ್ ಟು ಮೇಂಟೈನ್ ದಿ ಸಮ್ ಲೇಬರ್ಸ್. ಸುಮ್ಮನೆ ಬರ್ತಾರ ಲೇಬರ್ಸ್, ಆ ಲೇಬರ್ಸ್ ಗೆ ನಾವು ಸಮ್ ಸ್ಪೆಸಿಫಿಕ್ ಮನಿ ಅಂತ ಕೊಡ್ಬೇಕಾಗುತ್ತೆ, ಸ್ಯಾಲರಿ, ವೇಜಸ್ ಅಂತ ಹೇಳಿ. ಅದನ್ನ ನಾವೇನಂತ ಕನ್ಸಿಡರ್ ಮಾಡ್ತೀವಿ? ಇಟ್ ಶುಡ್ ಬಿ ಎ ಪೇಮೆಂಟ್ ವಿಚ್ ಇಸ್ ಕಾಲ್ಡ್ ಎಕ್ಸ್ಪೆನ್ಸಸ್. ಸ್ಯಾಲರಿ ಅಂತ ಬಂದ್ರು ಎಕ್ಸ್ಪೆನ್ಸಸ್. ವೇಜಸ್ ಅಂದ್ರೂ ಎಕ್ಸ್ಪೆನ್ಸಸ್. ಐ ಥಿಂಕ್ ಯು ಅಂಡರ್ಸ್ಟುಡ್ ವಾಟ್ ಈಸ್ ಅನ್ ಎಕ್ಸ್ಪೆನ್ಸಸ್. ನಮ್ಮಿಂದ ಖರ್ಚಾಗ್ತಾ ಇರೋದನ್ನ ನಾವೇನಂತ ಕರಿತೀವಿ? ಅನ್ವೆಂಟ್ಮೆಂಟ್. ಎಕನಾಮಿಕ್ ರಿಸೋರ್ಸ್, ಅದೊಂದು ರಿಸೋರ್ಸ್ ಆದ್ರೆ ಅದನ್ನ ನಾವೇನಂತ ಕರಿತೀವಿ? ಅಸೆಟ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ಔಟ್ಸ್ಟ್ಯಾಂಡಿಂಗ್ ವೇಜಸ್. ಫಾರ್ ಎಕ್ಸಾಂಪಲ್ ನಾವು ವೇಜಸ್ ನ ಪೇ ಮಾಡ್ಬೇಕಾಯ್ತು. ವೇಜಸ್ ನ ಪೇ ಮಾಡಿದ್ರೆ ನಮ್ಗೆ ಏನಾಗ್ತಿತ್ತು? ಅದು ಎಕ್ಸ್ಪೆನ್ಸಸ್ ಆಗ್ತಿತ್ತು. ಅದೇ ತರ ಔಟ್ಸ್ಟ್ಯಾಂಡಿಂಗ್ ವೇಜಸ್ ಅಂತ ಬಂದ್ರೆ ಅದನ್ನ ಏನಂತ ಕನ್ಸಿಡರ್ ಮಾಡ್ತೀವಿ? ಲಯಬಿಲಿಟಿ. ಲೋನ್ ತಾನೆ, ನಾವು ವೇಜಸ್ ನ ಪೇ ಮಾಡ್ಬೇಕಾಗಿತ್ತು, ಪೇ ಮಾಡಿಲ್ಲ. ಔಟ್ಸ್ಟ್ಯಾಂಡಿಂಗ್ ವೇಜಸ್, ಇಟ್ ಶುಡ್ ಬಿ ಲಯಬಿಲಿಟಿ. ಔಟ್ಸ್ಟ್ಯಾಂಡಿಂಗ್ ವೇಜಸ್, ಇಟ್ ಇಸ್ ಅ ಲಯಬಿಲಿಟಿ. ಕ್ಯಾಪಿಟಲ್ ಅಲ್ಲಿ ನಮಗೆ ಬರೋದು 2 ಥಿಂಗ್ಸ್ ಮಾತ್ರ.
ಡ್ರಾಯಿಂಗ್ಸ್ ಮತ್ತೆ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಓನರ್ಸ್ ಇದು ಪರ್ಸನಲ್ ಯೂಸ್ಗೋಸ್ಕರ ವಿತ್ಡ್ರಾ ಮಾಡ್ಕೊಂತಾರೆ, ಮತ್ತೆ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಓನರ್ ಮಾಡ್ತಾರೆ. ಅದಕ್ಕೆ 2 ಥಿಂಗ್ಸ್ ಮಾತ್ರ ನಮಗೆ ಇಲ್ಲಿ ಕ್ಯಾಪಿಟಲ್ ಅಂಡರ್ ಅಲ್ಲಿ ಬರುತ್ತೆ. ನೆಕ್ಸ್ಟ್ ಒನ್ ಸ್ಟೇಷನರಿ. ನೋಡಿ ಸ್ಟೇಷನರಿ ಅಂದ್ರೆ ನಮಗೆ ಏನಾದ್ರು ಪರ್ಚೇಸ್ ಮಾಡ್ಬೇಕಾಗುತ್ತೆ, ಒಂದು ಪೇಪರ್, ಪೆನ್, ಬುಕ್ ಏನಾದ್ರು ಪರ್ಚೇಸ್ ಮಾಡ್ತೀವಿ. ಏನಕ್ಕೆ? ಫಾರ್ ಇಂಟರ್ನಲ್ ಯೂಸ್, ಏನಾದ್ರು ಯೂಸ್ಗೆ ವಾಟರ್ ಬಾಟಲ್ ಪರ್ಚೇಸ್, ಲೈಫ್ ಟೈಮ್ ಬರಲ್ಲ ಸ್ಟೇಷನರೀಸ್. ಫಾರ್ ದ ಒನ್ ಟೈಮ್ ಯೂಸ್ ಅದನ್ನ ನಾವೇನಂತ ಕನ್ಸಿಡರ್ ಮಾಡ್ತೀವಿ? ಎಕ್ಸ್ಪೆನ್ಸಸ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ಸ್ಟೇಷನರಿ. ನೆಕ್ಸ್ಟ್ ಒನ್ ಇಂಟ್ರೆಸ್ಟ್. ಇಂಟ್ರೆಸ್ಟ್ ಪೇಯ್ಡ್ ಮಾಡಿದ್ರೆ ಅದನ್ನ ನಮಗೆ ಎಕ್ಸ್ಪೆನ್ಸಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಇಂಟ್ರೆಸ್ಟ್ ನ ರಿಸೀವ್ಡ್ ಮಾಡಿದ್ರೆ ಇನ್ಕಮ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ಇಂಟ್ರೆಸ್ಟ್ ರಿಸೀವ್ಡ್. ಅದೇ ತರ ಇಂಟ್ರೆಸ್ಟ್ ನ ಪೇಯ್ಡ್ ಮಾಡಿದ್ರೆ ನಾವು ಎಕ್ಸ್ಪೆನ್ಸಸ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ಇಂಟ್ರೆಸ್ಟ್ ಪೇಯ್ಡ್. ಅಸೆಟ್ ಅಲ್ಲಿ ಯಾವ್ದಾದ್ರು ಬರುತ್ತೆ ಅಂತ ನೋಡೋಣ. ಅಸೆಟ್ ಅಲ್ಲಿ ಫರ್ನಿಚರ್, ಬಿಲ್ಡಿಂಗ್, ಮೆಷಿನರಿ, ಲ್ಯಾಂಡ್, ಫರ್ನಿಚರ್ ಆಗಿದೆ, ಬುಕ್ಸ್, ಇನ್ನೇನ್ ಬರುತ್ತೆ? ಟೇಬಲ್, ಚೇರು, ಮತ್ತೆ ಎಲ್ಲಾನು ಅಸೆಟ್ ಅಂತಾನೆ ಕನ್ಸಿಡರ್ ಮಾಡ್ತೀವಿ. ಮತ್ತೆ ಅಸೆಟ್ ಅಲ್ಲಿ ಕರೆಂಟ್ ಅಸೆಟ್ಸ್ ಬಂದ್ಬಿಟ್ಟು ಕ್ಯಾಶ್ ಇನ್ ಹ್ಯಾಂಡ್, ನೆಕ್ಸ್ಟ್ ಕ್ಯಾಶ್ ಅಟ್ ಬ್ಯಾಂಕ್, ಇನ್ನೊಂದು ಬಿಲ್ಸ್ ರಿಸೀವಬಲ್, ಬಿಲ್ಸ್ ರಿಸೀವಬಲ್, ಡೇಟಾಸ್, ಬಿಲ್ಸ್ ರಿಸೀವಬಲ್, ಡೇಟಾಸ್, ಕ್ಯಾಶ್ ಇನ್ ಬ್ಯಾಂಕ್, ಕ್ಯಾಶ್ ಅಟ್ ಬ್ಯಾಂಕ್, ಬಿಲ್ಸ್ ರಿಸೀವಬಲ್, ಡೇಟಾಸ್, ಲ್ಯಾಂಡ್ ಅಂಡ್ ಬಿಲ್ಡಿಂಗ್. ಮತ್ತೆ ಕರೆಂಟ್ ಅಸೆಟ್ ಮತ್ತೆ ನಾನ್ ಫಿಕ್ಸ್ಡ್ ಅಸೆಟ್ಸ್ ಅಲ್ಲಿ ಬಂದ್ರೆ ಇಂಟ್ಯಾಂಜಿಬಲ್ ಅಸೆಟ್ ಗುಡ್ ವಿಲ್. ಈ ಕ್ಲಾಸ್ ಅಲ್ಲಿ ನಾವು ಓನ್ಲಿ ಎಕ್ಸ್ಪೆನ್ಸಸ್ ಮತ್ತೆ ಅಸೆಟ್ ಬಗ್ಗೆ ತಿಳ್ಕೊಳ್ಳೋಣ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಲಯಬಿಲಿಟಿ, ಕ್ಯಾಪಿಟಲ್, ಇನ್ಕಮ್ ಯಾವ್ದಾದ್ರು ಬರುತ್ತೆ ಅಂತ ತಿಳ್ಕೊಳ್ಳೋಣ. ಫಸ್ಟ್ ಫರ್ನಿಚರ್ ನಮಗೆ ಅಸೆಟ್ ಅಂತ ಕನ್ಸಿಡರ್ ಮಾಡ್ತೀವಿ, ಬಿಲ್ಡಿಂಗ್ ಅಸೆಟ್ ಅಂತ ಕನ್ಸಿಡರ್ ಮಾಡ್ತೀವಿ, ಮೆಷಿನರಿ, ಲ್ಯಾಂಡ್ ಅಂಡ್ ಬಿಲ್ಡಿಂಗ್, ಬುಕ್ಸ್, ಕ್ಯಾಶ್ ಇನ್ ಹ್ಯಾಂಡ್, ಕ್ಯಾಶ್ ಅಟ್ ಬ್ಯಾಂಕ್, ಬಿಲ್ಸ್ ರಿಸೀವಬಲ್, ಡೇಟಾಸ್. ಇಷ್ಟು ಐಟಮ್ಸ್ ನಾವೇನಂತ ಕನ್ಸಿಡರ್ ಮಾಡ್ತೀವಿ? ಅಸೆಟ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ನೆಕ್ಸ್ಟ್ ಎಕ್ಸ್ಪೆನ್ಸಸ್ ಅಂಡರ್ ಅಲ್ಲಿ ಯಾವ್ದಾದ್ರು ಬರುತ್ತೆ ಅಂದ್ರೆ ವೇಜಸ್, ಸ್ಯಾಲರಿ, ಸ್ಟೇಷನರಿ, ಪ್ರಿಂಟಿಂಗ್, ಸ್ಟೇಷನರಿ ಮತ್ತೆ ವೇಜಸ್, ಸ್ಯಾಲರಿ, ಮತ್ತೆ ಏನೆಲ್ಲ ನಾವು ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಅಂತ ಕರಿತೀವೋ ಅದನ್ನೆಲ್ಲ ನಾವೇನಂತ ಕರಿತೀವಿ? ಎಕ್ಸ್ಪೆನ್ಸಸ್ ಅಂತ ಕರಿತೀವಿ. ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಏನೇನೇನ್ ಮಾಡ್ತೀವಿ? ಪೋಸ್ಟೇಜ್, ಟೆಲಿಗ್ರಾಮ್, ಚಾರಿಟಿ, ನೋಡಿ ಈ ತರ ಐಟಮ್ಸ್ ನಾವಿಲ್ಲಿ ಎಕ್ಸ್ಪೆನ್ಸಸ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ಕ್ಯಾರಿಯೇಜ್ ಚಾರ್ಜಸ್, ಚಾರಿಟಿ ಇನ್ವೆಸ್ಟ್ಮೆಂಟ್ ಫಾರ್ ಒನ್ ಟೈಮ್ ಯೂಸ್. ಕ್ಯಾರಿಯೇಜ್ ನಾವು ಕನ್ಸಿಡರ್ ಮಾಡ್ತೀವಿ ಎಕ್ಸ್ಪೆನ್ಸಸ್ ಅಲ್ಲಿ. ಅದೇ ತರ ತುಂಬಾ ಐಟಮ್ಸ್ ಇದೆ. ಯಾವ್ದು? ಸ್ಟೇಷನರಿ ಆಯ್ತಲ್ವಾ. ನೆಕ್ಸ್ಟ್ ಇಂಟ್ರೆಸ್ಟ್ ಪೇಯ್ಡ್ ಮಾಡಿದ್ರೆ ನಮಗೆ ಇಲ್ಲಿ ಎಕ್ಸ್ಪೆನ್ಸಸ್ ಆಗುತ್ತೆ.
ಡೆಸ್ಟ್ರಾಯ್ಡ್ ಬೈ ಫೈರ್. ಏನಾದ್ರು ಫಾರ್ ದ ಪರ್ಪಸ್ ಆಫ್ ನಮ್ಮ ಹತ್ರ ಗೂಡ್ಸ್ ಇರುತ್ತೆ, ಅದು ಡೆಸ್ಟ್ರಾಯ್ಡ್ ಬೈ ಫೈರ್. ನಮ್ಮ ಹತ್ರ ಇರೋ ಐಟಮ್ಸ್ ಡೆಸ್ಟ್ರಾಯ್ಡ್ ಆದ್ರೆ, ನಾಶ ಆದ್ರೆ ಅದು ಕೂಡ ನಮಗೆ ಎಕ್ಸ್ಪೆನ್ಸಸ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಒನ್ ಪರ್ಚೇಸ್ ರಿಟರ್ನ್. ಇದು ಮೇನ್ ಥಿಂಗು, ಪರ್ಚೇಸ್ ರಿಟರ್ನ್. ನಾವೇನಾದ್ರೂ ಪರ್ಚೇಸ್ ಮಾಡಿರೋದು ರಿಟರ್ನ್ ಬಂದ್ರೆ ಅದನ್ನು ನಾವು ಏನಂತ ಕರಿತೀವಿ, ಎಕ್ಸ್ಪೆನ್ಸಸ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ಪರ್ಚೇಸ್ ರಿಟರ್ನ್. ಇನ್ನೇನು ಎಕ್ಸ್ಪೆನ್ಸಸ್ ಅಂತ ಕನ್ಸಿಡರ್ ಮಾಡ್ತೀವಿ, ಅಷ್ಟು ಐಟಮ್ಸ್ ನಮಗಿಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಬ್ಯಾಡ್ ಡೇಟ್ಸ್ ನಾವು ಎಕ್ಸ್ಪೆನ್ಸಸ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ನೋಡಿ ತುಂಬಾ ಇಂಪಾರ್ಟೆಂಟ್. ನಿಮಗೆ ಬೈಫರ್ಗೇಷನ್ಗೆ ಕೇಳ್ತಾರೆ. ನಾನು ಮುಂಚೆನೆ ಹೇಳಿದ್ದೀನಿ, ಬೈಫರ್ಗೇಷನ್ ಮಾಡಬೇಕಾದ್ರೆ ನಮಗಿಲ್ಲಿ ಎಕ್ಸ್ಪೆನ್ಸಸ್ ಯಾವ್ದ್ಯಾವುದು, ಅಸೆಟ್ ಯಾವ್ದ್ಯಾವುದು, ಲಯಬಿಲಿಟಿ ಯಾವ್ದ್ಯಾವುದು, ಕ್ಯಾಪಿಟಲ್ ಯಾವ್ದ್ಯಾವುದು, ಇನ್ಕಮ್ ಯಾವ್ದ್ಯಾವುದು ಅಂತೇಳಿ ಕೇಳ್ತಾರೆ.